ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 6 ಆತ್ಮ ಸಂಯಮ ಯೋಗ. ಇದರಿಂದ ಇವತ್ತು 36ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಶ್ಲೋಕ 36. ಅಸಂಯತಾತ್ಮನ ಯೋಗ ದುಷ್ಪ್ರಾಪ ಇತಿಮೇ ಮತಿಃ ವಶ್ಯಾತ್ಮನಾ ತು ಯತತ ಶಕ್ಯೋ ವಾಪ್ತು ಮುಪಾಯತಃ. ಅನುವಾದ: ಯಾರು ಮನಸ್ಸನ್ನು ವಶಪಡಿಸಿಕೊಳ್ಳಲಿಲ್ಲವೋ ಅಂತಹ ಪುರುಷರ ಮೂಲಕ ಯೋಗವು ಪಡೆಯಲಶಕ್ಯವಾಗಿದೆ. ಆದರೆ ಮನಸ್ಸನ್ನು ವಶಪಡಿಸಿಕೊಂಡಿರುವ ಪ್ರಯತ್ನಶೀಲರಾದ ಪುರುಷರ ಮೂಲಕ ಸಾಧನೆಯಿಂದ ಅದು ಪ್ರಾಪ್ತವಾಗುವುದು ಸಹಜವಾಗಿದೆ. ಇದು ನನ್ನ ಮತವಾಗಿದೆ. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಭಗವಂತ ಮನಸ್ಸನ್ನ ವಶದಲ್ಲಿಟ್ಕೊಳ್ಳುವಂತಹ ಉಪಾಯಗಳನ್ನೆಲ್ಲ ಹೇಳ್ದ. ಮನಸ್ಸನ್ನ ವಶಪಡಿಸ್ಕೊಳ್ಳದೆ ಇದ್ರೆ ಏನಾಗುತ್ತೆ, ಯಾವ ತೊಂದರೆ ಆಗುತ್ತೆ ಅನ್ನುವಂತಹ ಜಿಜ್ಞಾಸೆ ನಮ್ಮಲ್ಲಿ ಉಂಟಾಗತ್ತಲ್ವಾ. ಅದಕ್ಕೋಸ್ಕರ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಏನ್ ಹೇಳ್ತಾನೆ ಈ ಶ್ಲೋಕದಲ್ಲಿ? ಯಾರು ಮನಸ್ಸನ್ನ ವಶಪಡಿಸ್ಕೊಂಡಿಲ್ವೋ ಅಂತಹ ಮನುಷ್ಯನ ಮೂಲಕ ಯೋಗ ಅನ್ನೋದು ಪಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಯೋಗವನ್ನ ನಾವು ಪಡ್ಕೊಳ್ಬೇಕು ಅಂತಂದ್ರೆ ಮನಸ್ಸನ್ನ ವಶಪಡಿಸ್ಕೊಳ್ಬೇಕು. ಆದ್ರೆ ಯಾರು ಪಡಿಸ್ಕೊಂಡಿಲ್ವೋ ಅವ್ರಿಗೆ ಸಿಗೋದಿಲ್ಲ ಅಂತ ಅರ್ಥ. ಈಗ ನಮಗೆ ಯೋಗವನ್ನ ಪಡ್ಕೊಳ್ಬೇಕು, ನಾನು ಸಾಧನೆಯನ್ನ ನನ್ನದು ಮಾಡ್ಕೊಳ್ಬೇಕು, ನಾನು ಅನ್ಕೊಂಡಿರೋದನ್ನ ನಾನು ಪಡ್ಕೋಬೇಕು ಅಂತಂದಾಗ ನಮ್ಮ ಮನಸ್ಸು ವಶಪಡಿಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ಈಗ ಪಡಿಸ್ಕೊಂಡಿಲ್ಲ ಅಂದ್ರೆ ಸಿಗಲ್ಲ ಅನ್ನೋದು ಗೊತ್ತಾಯ್ತು. ಮನಸ್ಸನ್ನ ವಶಪಡಿಸ್ಕೊಂಡಿರುವಂತಹ ಯಾರು ಪ್ರಯತ್ನ ಮಾಡ್ತಾ ಇರ್ತಾನೋ ಅಂತ ಪ್ರಯತ್ನಶೀಲರಾದಂತಹ ಮನುಷ್ಯರ ಮೂಲಕ ಸಾಧನೆಯಿಂದ ಮಾತ್ರ ಅದು ಪ್ರಾಪ್ತವಾಗುತ್ತೆ. ಇದು ನನ್ನ ಒಂದು ವಿಚಾರ. ಇದು ನಾನು ಹೇಳ್ತಾ ಇರೋದು, ನಾನು ಅನ್ಕೊಂಡಿರೋದನ್ನ ಹೇಳ್ತಾ ಇರೋದು ಅಂತ ಇಲ್ಲಿ ಭಗವಂತ ಹೇಳ್ತಾನೆ. ಅಂದ್ರೆ ಯಾರ ಮನಸ್ಸು ವಶಪಡಿಸ್ಕೊಂಡಿರ್ತಾನೋ ಅವನು ಸಾಧನೆ ಮಾಡ್ತಾ ಮಾಡ್ತಾ ಆ ಗುರಿಯನ್ನ ತಲುಪಬಹುದು, ಅಥವಾ ಅವನೇನ್ ಅನ್ಕೊಂಡಿರ್ತಾನೋ ಅದನ್ನ ಪಡ್ಕೊಳ್ಬಹುದು ಅಂತ ಇಲ್ಲಿ ಹೇಳ್ತಾ ಇರೋದು. ಈಗ ಪ್ರಶ್ನೆ ಏನು ಅಂತಂದ್ರೆ, ಮನಸ್ಸನ್ನ ವಶಪಡಿಸ್ಕೊಳ್ಳದೆ ಇರುವಂತಹ ಮನುಷ್ಯನಿಗೆ ಈ ಸಮತ್ವ ಯೋಗ ಅನ್ನೋದು ಪ್ರಾಪ್ತವಾಗೋದು ಬಹಳ ಕಠಿಣ. ಯಾಕೆ ಅಂತನ್ಬಿಟ್ಟು, ಈಗ ಮನಸ್ಸನ್ನ ವಶಪಡಿಸ್ಕೊಳ್ಳದೆ ಇದ್ರೆ ಅವನಿಗೆ ಈ ಸಮತ್ವ ಯೋಗ ಪ್ರಾಪ್ತವಾಗೋದು ಬಹಳ ಕಷ್ಟ ಅಂತ ಹೇಳಿದನಲ್ಲ, ಅದು ಯಾಕೆ ಅಂತ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದ್ರೆ, ಈಗ ಅಭ್ಯಾಸ ಮತ್ತೆ ವೈರಾಗ್ಯದಿಂದ ತನ್ನ ಮನಸ್ಸನ್ನ ಯಾರು ವಶಪಡಿಸ್ಕೊಳ್ಳದೆ ಇರ್ತಾನೋ ಅವನ ಮನಸ್ಸಿನ ಮೇಲೆ ರಾಗದ್ವೇಷಗಳಿರುತ್ತಲ್ಲ, ಅದು ಅಧಿಕಾರ ನಡೆಸುತ್ತೆ. ಮನಸ್ಸನ್ನ ವಶಪಡಿಸ್ಕೊಂಡಿದ್ರೆ ಆ ಮನಸ್ಸು ಇಂದ್ರಿಯಗಳು ಹೇಳ್ದಾಗ ಕೇಳೋದಿಲ್ಲ, ಆಯ್ತಾ. ಅದಕ್ಕೆ ರಾಗ ದ್ವೇಷ ಎಲ್ಲವೂ ಸಮಭಾವ ಇರುತ್ತೆ. ಅದರಲ್ಲಿ ಯಾವುದ್ರಲ್ಲೂ ಮೇಲು ಕೀಳು ಅಂತ ನೋಡೋದಿಲ್ಲ. ಆದ್ರೆ ಯಾರ ಮನಸ್ಸು ವಶವಾಗಿಲ್ವೋ, ಅವನು ವಶಪಡಿಸ್ಕೊಂಡಿಲ್ವೋ ಅವನ ಮನಸ್ಸಿನ ಮೇಲೆ ಯಾರ ಅಧಿಕಾರ ನಡೆಯುತ್ತೆ? ರಾಗದ್ವೇಷಗಳ ಅಧಿಕಾರ ನಡೆಯುತ್ತೆ. ಮತ್ತೆ ರಾಗದ್ವೇಷದ ಪ್ರೇರಣೆಯಿಂದ ಅದು ಮರ್ಕಟದ ಹಾಗೆ, ಅಂದ್ರೆ ಒಂದು ಮಂಗ ಇರುತ್ತಲ್ಲ ಹಾಗೆ ಜಗತ್ತಲ್ಲಿ ಈ ಕಡೆಯಿಂದ ಆ ಕಡೆ ಕುಪ್ಪಳಿಸ್ತಾ ಹಾರತಾ ಇರುತ್ತೆ. ಅದು ಒಂದು ಕಡೆ ಸ್ಥಿರವಾಗಿರೋದೇ ಇಲ್ಲ. ಅದಕ್ಕೆ ಮನಸ್ಸನ್ನ ಮಂಗ ಅಂತ ಕೂಡ ಹೇಳಿದ್ದಾರೆ. ಯಾಕಂದ್ರೆ ಅದು ಒಂದು ಕ್ಷಣ ಒಂದು ಕಡೆ ಇರೋದಿಲ್ವಲ್ಲ, ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಹಾರ್ತಾ ಇರತ್ತದು. ಮನಸ್ಸು ಭೋಗಗಳಲ್ಲಿ ಇಷ್ಟು ಆಸಕ್ತವಾದಾಗ ಅವನ ಬುದ್ಧಿ ಅನ್ನೋದು ಬಹುಶಾಖೆ ಇರುವಂಥದ್ದು ಮತ್ತೆ ಅಸ್ಥಿರವಾಗಿಯೇ ಇದ್ದು ಬಿಡುತ್ತೆ. ಇಂಥ ಅವಸ್ಥೆಯಲ್ಲಿ ಅವನಿಗೆ ಸಮತ್ವ ಯೋಗದ ಪ್ರಾಪ್ತಿ ಹೇಗೆ ತಾನೇ ಆಗೋದಕ್ಕಾಗುತ್ತೆ? ಅದಕ್ಕೋಸ್ಕರ ಹೀಗೆ ಹೇಳಿದ್ದಾರೆ, ಮನಸ್ಸನ್ನ ನಾವು ಮೊದಲು ನಮ್ಮ ಕಂಟ್ರೋಲಲ್ಲಿ ಇಟ್ಕೊಂಡಿರ್ಬೇಕು. ಆಗಲೇ ಸಮತ್ವ ಅನ್ನುವಂಥ ಯೋಗ ನಮಗೆ ಸಿದ್ಧಿ ಆಗೋದು. ಇಲ್ಲ, ಆ ಮನಸ್ಸನ್ನ ನಾನು ಕಂಟ್ರೋಲ್ ಆಗಲ್ಲ ಅಂತಂದ್ರೆ ಅದೇನ್ ಮಾಡುತ್ತೆ? ಈ ಕಡೆ ಆ ಕಡೆ ಓಡಾಡ್ತಾ ಇರುತ್ತೆ. ಆ ಮನಸ್ಸಿನ ಮೇಲೆ ರಾಗದ್ವೇಷಗಳು ಅಧಿಕಾರ ನಡೆಸುತ್ತೆ. ಅದರಿಂದ ಏನಾಗುತ್ತೆ, ಅವನ ಮನಸ್ಸು ಭೋಗಗಳಲ್ಲಿ ತುಂಬಾ ಆಸಕ್ತಿಯನ್ನ ಪಡ್ಕೊಳ್ಳುತ್ತೆ. ಪಡಿತಾ ಅವನ ಬುದ್ಧಿ ಕೂಡ ಬಹುಶಾಖೆ ಇರುವಂಥದ್ದು, ಅಂದ್ರೆ ಅದು ಕೂಡ ಈ ಕಡೆ ಆ ಕಡೆ ಅಂತ ಓಡ್ತಾ ಇರುತ್ತೆ. ಆವಾಗ ಅದೇನಾಗುತ್ತೆ, ಸ್ಥಿರವಾಗೋದಿಲ್ಲ, ಅಸ್ಥಿರವಾಗಿಯೇ ಉಳಿದು ಬಿಡುತ್ತೆ. ಈಗ ಈ ವಿಷಯದ ಬಗ್ಗೆ 2ನೇ ಅಧ್ಯಾಯದಲ್ಲಿ ಭಗವಂತ ಹೇಳಿದಾನೆ. 41ನೇ ಶ್ಲೋಕದಿಂದ 44ನೇ ಶ್ಲೋಕದವರೆಗೂ ಅವನು ಹೇಳಿದಾನೆ. ಅದನ್ನು ಒಂದ್ಸರಿ ರಿವೈಸ್ ಮಾಡ್ಕೊಳ್ಳೋಣ. ವ್ಯವಸಾಯಾತ್ಮಿಕ ಬುದ್ಧಿ ರೇಖೆ ಹಕುರು ನಂದನ ಅಂತ ಬರುತ್ತಲ್ವಾ 2ನೇ ಅಧ್ಯಾಯದಲ್ಲಿ ಆ ಶ್ಲೋಕಗಳನ್ನ ನಾನು ಓದಲ್ಲ, ಬರೀ ಅರ್ಥ ಮಾತ್ರ ಹೇಳ್ತೀನಿ.
ಅಲ್ಲಿ ಭಗವಂತ ಅರ್ಜುನನಿಗೆ ಹೇಳ್ತಾನೆ, ಈ ಕರ್ಮಯೋಗದಲ್ಲಿ ನಿಶ್ಚಯಾತ್ಮಕವಾದಂತಹ ಬುದ್ಧಿ ಒಂದೇ ಇರುತ್ತೆ. ಆದ್ರೆ ಅಸ್ಥಿರವಾದಂತಹ ವಿಚಾರ ಇರುವಂತಹ ವಿವೇಕಹೀನ ಮತ್ತೆ ಸಕಾಮರಾದಂತಹ ತಮ್ಮ ಕಾಮನೆಗಳನ್ನ ಪೂರ್ತಿ ಮಾಡಿಕೊಳ್ಳುವಂತ ಮನುಷ್ಯರ ಬುದ್ಧಿ ಇರುತ್ತಲ್ಲ, ಅದು ನಿಶ್ಚಯವಾಗೂ ಕೂಡ ಬಹುಭೇದವುಳ್ಳವುಗಳಾಗಿ ಅನಂತವಾಗಿರತ್ತೆ. ಆಮೇಲೆ ಯಾರು ಭೋಗಗಳಲ್ಲೇ ತನ್ಮಯರಾಗಿರ್ತಾರೋ, ಯಾರು ಕರ್ಮಫಲವನ್ನು ಪ್ರಶಂಸೆ ಮಾಡುವಂತಹ ವೇದಗಳಲ್ಲಿ ಕರ್ಮಫಲಗಳನ್ನು ಪ್ರಶಂಸೆ ಮಾಡುವಂತಹ ವಿಚಾರಗಳು ಇದೆ. ಅದರಲ್ಲೇ ಅವರಿಗೆ ಆಸಕ್ತಿ ಪ್ರೀತಿ ಇರುತ್ತೋ, ಯಾರ ಬುದ್ಧಿಯಲ್ಲಿ ಸ್ವರ್ಗನೇ ಪರಮ ಪ್ರಾಪ್ಯ ವಸ್ತುವಾಗಿರುತ್ತೋ, ಸ್ವರ್ಗವನ್ನೇ ನಾನು ಪಡಿಬೇಕು ಅನ್ನೋದು ಅವ್ರ ಮನಸ್ಸಲ್ಲಿರುತ್ತೋ, ಸ್ವರ್ಗಕ್ಕಿಂತ ಮಿಗಿಲಾಗಿರುವಂತ ಬೇರೊಂದು ವಸ್ತುನೇ ಇಲ್ಲ ಅಂತೆಲ್ಲ ಹೇಳ್ತಾರಲ್ಲ, ಆ ರೀತಿಯ ಅವಿವೇಕಿ ಜನರು ಈ ರೀತಿಯ ಯಾವ ಪುಷ್ಪಿತವಾದ ಅಂದ್ರೆ ಏನು, ತೋರಿಕೆಗೆ ಮಾತ್ರ ಶೋಭೆಯಿಂದ ಕೂಡಿದಂತಹ ವಾಣಿಯನ್ನ ಹೇಳ್ತಾ ಇರ್ತಾರೋ, ಮೇಲ್ಮೇಲೆ ಮಾತಾಡೋದು ಮಾತ್ರ ಅವರು ದೊಡ್ಡ ಮಾತಾಡ್ತಾರೆ, ಆದ್ರೆ ಒಳಗಡೆ ಅವರಿಗೆ ಸ್ವರ್ಗದ ಪ್ರಾಪ್ತಿ ಬೇಕು. ಆಮೇಲೆ ಕರ್ಮ ಫಲಗಳು ಸಿಗುತ್ತಲ್ಲ, ಅಂಥ ಒಂದು ವೇದವಾಕ್ಯಗಳೇನಿರುತ್ತೋ ಅದು, ಮತ್ತೆ ಭೋಗಗಳಲ್ಲಿ ತನ್ಮಯರಾಗಿರ್ತಾರೆ ಈ ರೀತಿ ಅವರು. ಅದು ಜನ್ಮರೂಪಿ ಕರ್ಮ ಫಲವನ್ನ ಕೊಡುತ್ತೆ, ಮತ್ತೆ ಭೋಗ ಮತ್ತೆ ಐಶ್ವರ್ಯದ ಪ್ರಾಪ್ತಿಗೋಸ್ಕರ ನಾನಾ ರೀತಿಯ ಬಹಳಷ್ಟು ಕ್ರಿಯೆಗಳ ವರ್ಣನೆಯನ್ನು ಕೂಡ ಮಾಡುತ್ತೋ, ಆ ವಾಣಿಯ ಮೂಲಕ ಅಂದ್ರೆ ವೇದಗಳಲ್ಲಿ ಇದಕ್ಕೆಲ್ಲ ಏನೇನೋ ವಿಚಾರಗಳನ್ನ ಹೇಳಿದ್ದಾರೆ. ಭೋಗವನ್ನ ನಾವು ಭೋಗಿಸ್ಬೇಕು, ಐಶ್ವರ್ಯ ಪಡ್ಕೋಬೇಕು ಅಂದ್ರೆ ಏನೇನೆಲ್ಲ ಮಾಡಬೇಕು, ಏನ್ ಕ್ರಿಯೆಗಳನ್ನ ಮಾಡಿದ್ರೆ ನಮಗೆ ಅದೆಲ್ಲ ಸಿಗುತ್ತೆ ಅಂತೆಲ್ಲ ಹೇಳಿದಾರಲ್ಲ, ಅದರ ಬಗ್ಗೆ ಅವರ ಚಿತ್ತ ಅಪಹರಿಸಲ್ಪಟ್ಟಿರುತ್ತೋ, ಯಾರು ಭೋಗ ಮತ್ತೆ ಐಶ್ವರ್ಯದಲ್ಲಿ ಅತ್ಯಂತ ಆಸಕ್ತರಾಗಿರ್ತಾರೋ ಅಂಥ ಮನುಷ್ಯರಿಗೆ ಪರಮಾತ್ಮನಲ್ಲಿ ನಿಶ್ಚಯಾತ್ಮಿಕ ಬುದ್ಧಿ ಅನ್ನೋದು ಇರೋದಿಲ್ಲ. ಭೋಗಾಸಕ್ತಿಗಳು ಅಷ್ಟೊಂದಿದ್ದಾಗ ನಿಶ್ಚಯಾತ್ಮಿಕ ಬುದ್ಧಿ ಇರೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ಈ ವಿಚಾರದ ಬಗ್ಗೆ ಅಲ್ಲಿ ಹೇಳಿದ್ದಾರೆ. ಇಂಥ ಅವಸ್ಥೆಯಲ್ಲಿ ಅವನಿಗೆ ಸಮತ್ವ ಯೋಗದ ಪ್ರಾಪ್ತಿ ಹೇಗೆ ತಾನೇ ಆಗುತ್ತೆ? ಅದಕ್ಕೋಸ್ಕರ ಇಲ್ಲಿ ಈ ರೀತಿ ಹೇಳಿರೋದು. ಏನು, ಮನಸ್ಸನ್ನ ವಶಪಡಿಸ್ಕೊಳ್ಳದೆ ಇರುವಂತ ಮನುಷ್ಯನಿಗೆ ಸಮತ್ವ ಯೋಗ ಪ್ರಾಪ್ತಿ ಆಗೋದು ತುಂಬಾ ಕಷ್ಟ ಅಂತ ಹೇಳಿರೋದು. ಸೊ ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.